ऑथेंटिक न्यूज 19 में आपका स्वागत है। आइए देखते हैं आज की न्यूज। ಈದ್ ಮಿಲಾದ್ ಹಬ್ಬದ ಪೂರ್ವದಲ್ಲೇನೆ ಹಳೆ ಹುಬ್ಬಳ್ಳಿ ಭಾಗದ ಆಸಾರವಣಿಯ ವಿಷಯವಾಗಿ ಅಲ್ಲಿ ಬಡವರ ಕಾಲನಿಗೆ, ಜನತಾ ಕಾಲನಿಗೆ ಮಹಾನಗರ ಪಾಲಿಕೆ ಏನು ಕಾನೂನುಬದ್ಧವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದೆ, ಆ ರಸ್ತೆ ನಿರ್ಮಾಣದ ಕೆಳಗೆ ಪುಷ್ಕರಣಿ ಅದ ಅನ್ನುವಂಥ ಒಂದು ನಾಗಪುರದ AI ವಿಡಿಯೋವನ್ನು ಸೃಷ್ಟಿ ಮಾಡೋದರ ಮೂಲಕ ಅಲ್ಪಸಂಖ್ಯಾತ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಇವತ್ತು ದುರುದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥ ಷಡ್ಯಂತ್ರವನ್ನು ಮಾಡಿ ಸಮಾಜದ ಶಾಂತಿಯನ್ನು ಕದಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಈಗಾಗಲೇ ಧಿಕ್ಕರಿಸಿ ಅದಕ್ಕೆ ತಕ್ಕ ಉತ್ತರವನ್ನು ದಾಖಲೆ ಸಮೇತ ನೀಡಿದ್ದೇವೆ. ಹುಬ್ಬಳ್ಳಿ ಧಾರವಾಡ ಅಥವಾ ಯಾವುದು ಹುಬ್ಬಳ್ಳಿ ಧಾರವಾಡ ಆಸಾರವಣಿ ಸಂಬಂಧಪಟ್ಟಂಥ ಕ್ಷೇತ್ರ ಅದ, ವಿಧಾನಸಭಾ ಕ್ಷೇತ್ರ. ಆ ವಿಧಾನಸಭಾ ಕ್ಷೇತ್ರ ಕಳೆದ ಸುಮಾರು 30 ವರ್ಷಗಳಿಂದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರವಾಗಿಯೇ ಇದೆ. ಮತ್ತು ಆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಇವತ್ತಿನವರೆಗೂ ಕಳೆದ 6 ಪೀರಿಯಡ್ ಸಹಿತ ನಿರಂತರವಾಗಿ BJP ಆಡಳಿತ ವ್ಯವಸ್ಥೆ ಒಳಗೆ ಅದ. ಅದರ ಜೊತೆಗೆ ಕಳೆದ 4 ಪೀರಿಯಡ್ ನಿರಂತರವಾಗಿ ಪ್ರಹ್ಲಾದ್ ಜೋಶಿ ಅವರೇ ಈ ಒಂದು ಭಾಗದ ಸಂಸದರಾಗಿನೂ ಸಹಿತ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ಇಷ್ಟು ದಿನಗಳ ಒಂದು ಅವ್ರಿಗೆ ರಾಜಕೀಯ ಇತಿಹಾಸ ಇದ್ದಾಗಿನೂ ಸಹಿತ ಈ ಕೆಲವೇ ದಿನಗಳ ಹಿಂದೆ ಇಲ್ಲಿ ಪುಷ್ಕರಣಿ ಹೆಂಗೆ ಹುಟ್ಟಿತು ಅನ್ನುವಂಥದ್ದು ಅವ್ರಿಗೆ ಹೆಂಗೆ ಕನಸು ಬಿತ್ತೋ, ಏನು ನಾಗಪುರ ಒಳಗೆ ಈ ಒಂದು AI ಚಿತ್ರಣ ರೆಡಿ ಮಾಡಿದ್ರು, ಇಲ್ಲ ಉತ್ತರ ಪ್ರದೇಶದೊಳಗೆ ಈ AI ಚಿತ್ರಣ ರೆಡಿ ಮಾಡಿದ್ರು, ಬಹುಶಃ ಅವ್ರಿಗೆ ಯಾವುದು ಚುನಾವಣೆಯ ಗೆಲುವಿಗೆ ಅಥವಾ ಮುಂದೆ ಜನರ ಮುಂದೆ ಹೋಗಾಕ ಬಹುಶಃ ಮುಖ ಇಲ್ಲ ಅವರಿಗೆ. ಏಕೆ ಮುಖ ಇಲ್ಲ ಅಂತಂದ್ರೆ ಬಹಳಷ್ಟು ವಿಷಯಗಳನ್ನು ನಾಳೆ ನಾವು ಈ ಆಸಾರವಣಿ ವಿಷಯವಾಗಿ ಪ್ರತ್ಯುತ್ತರ ಹೋರಾಟವನ್ನು ನಾಳೆ ಜೈಭೀಮ್ ವೃತ್ತ ಇಂಡಿ ಪಂಪ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ನಾವು ಉಳಿದ ವಿಷಯಗಳನ್ನು ಪ್ರಸ್ತಾಪ ಮಾಡ ಬಯಸ್ತೇನೆ. ರಾಮ ಮಂದಿರದ ಹುಂಡಿ ಕದ್ದಂಥ ಆರೋಪ ಅದ. ಜನರ ಮುಂದೆ ರಾಮನ ಹೆಸರು ಹೇಳ್ಕೊಂಡು ಹೋದ್ರೆ ಬಹುಶಃ ಅವರಿಗೆ ಚೀತು ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಒಂದು ಕಡೆ ಆದರೆ CJP ಕಾಕ್ರೋಚ್ ಜನತಾ ಪಾರ್ಟಿ ಮೂಲಕ ದೇಶದ ಯುವ ಜನತೆ ಅವರ ಕರ್ಮಕಾಂಡವನ್ನು ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಅದು ಸಹಿತ ಅವರಿಗೆ ಬಹಳಷ್ಟು ಹಿನ್ನಡೆಯಾಗಿದೆ. ಕೇಂದ್ರದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥ ನಿಟ್ಟಿಗೆ ಅದು ಹೋಯಿತು. ಇಷ್ಟೆಲ್ಲ ವಿಚಾರಗಳು ಇದ್ದಾಗಲೂ ಸಹಿತ ಯಾವುದೋ ಮೂಲೆ ಒಳಗೆ ಷಡ್ಯಂತ್ರವನ್ನು ಮಾಡಿ, ಮತ್ತೊಂದು ಕುತಂತ್ರವನ್ನು ಮಾಡಿ, AI ಚಿತ್ರಣದ ಏನು ಧರ್ಮಸ್ಥಳಕ್ಕೆ AI ಚಿತ್ರದ ಮೂಲಕ ಧರ್ಮಸ್ಥಳವನ್ನು ಬಿಂಬ ಮಾಡಿ ಸಾವಿರಾರು ಹೆಣಗಳದಾವು ಅನ್ನುವಂಥ ಸೃಷ್ಟಿ ಮಾಡಿದ್ದೇ ಈ ಹಿಂದೂ ಸಂಘಟನೆಗಳವರು. ಅಲ್ಲಿ ಉತ್ತರ SIT ಮೂಲಕ ಸಿಕ್ಕ್ಯದ, ಅಲ್ಲೂ ಫೇಲ್ ಆಗಿದ್ದಾರೆ. ಇವತ್ತು ಇಲ್ಲಿನೂ ಸಹಿತ AI ಚಿತ್ರಣದ ವಿಡಿಯೋವನ್ನು ರಚನೆ ಮಾಡಿದ್ದಾರೆ. ಆ ವಿಡಿಯೋಕ್ಕೆ ತಕ್ಕ ಉತ್ತರ ಬಹುಶಃ ಅವರಿಗೆ ಕೆಲವೇ ದಿನಗಳಲ್ಲಿ ಸಿಗ್ತದ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ ಬಯಸ್ತೇನೆ. ನಾನು ಎಲ್ಲಿಂದನೋ ಓಡಿ ಬಂದು ಅಥವಾ ಅಲ್ಲಿಂದ ನನಗೆ ದುಡ್ಯಾಕಲ್ಲಿ ಅವಕಾಶ ಇಲ್ಲ ಅಂತ ಹುಬ್ಬಳ್ಳಿಗೆ ಬಂದು ನೆಲೆಸ್ತಾ ಇರುವಂಥವನಲ್ಲ. ನಾನು ಇಲ್ಲೇ ಹುಟ್ಟಿದವನು, ಇಲ್ಲೇ ಬೆಳೆದವನು. ಆಸಾರವಣಿಯ ಸುತ್ತಮುತ್ತಲ ಪ್ರದೇಶದೊಳಗೆ ದಿನನಿತ್ಯ ಆಟ ಆಡಿ ಬೆಳೆದಂಥವ್ರು ನಾವು. ಅಲ್ಲೇ ವ್ಯಾಸಂಗವನ್ನು ಮಾಡಿ ಬೆಳೆದಂಥವ್ರು. ಅಲ್ಲಿ ಏನಿತ್ತು ಏನಿಲ್ಲ ಅನ್ನುವಂಥದ್ದು ನನಗೆ ಪ್ರಹ್ಲಾದ್ ಜೋಶಿ ಅವ್ರಿಗಿಂತ ಜಾಸ್ತಿ ಗೊತ್ತದ, BJP ಅವ್ರಿಗಿಂತ ಜಾಸ್ತಿ ಗೊತ್ತದ. ಆ ಸತ್ಯವನ್ನು ಹೇಳಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಸ್ಪಷ್ಟಪಡಿಸ ಬಯಸ್ತೇನೆ. ಜೊತೆಗೆ ಐ ಆಮ್ ಆಲ್ಸೋ ಹಿಂದೂ ದೇವಾಲಯ ಹಿಂದುತ್ವವನ್ನು ಕೇವಲ BJPಗರಿಗೆ ಅಥವಾ ಯಾರೋ ಒಬ್ಬ ಪ್ರಮೋದ್ ಮುತಾಲಿಕ್ಗೆ ಯಾರೂ ಅದನ್ನು GP ಬರೆದು ಕೊಟ್ಟಿಲ್ಲ, ದತ್ತು ಕೊಟ್ಟಿಲ್ಲ. ಸೊ ಈ ನಿಟ್ಟಿನಲ್ಲಿ ಅವರು ಹಿಂದುತ್ವವನ್ನು ಇಟ್ಟುಕೊಂಡು ಇಂಥ ಷಡ್ಯಂತ್ರವನ್ನು ಮಾಡೋಕ್ಕೆ ಮುಂದಾದರೆ ಅವ್ರಿಗೆ ತಕ್ಕ ಪ್ರತ್ಯುತ್ತರವನ್ನು ನಾವು ಅತಿ ಶೀಘ್ರದಲ್ಲಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾವು ಹೇಳ ಬಯಸ್ತೇವೆ. ಅವರು ಈ ಹೋರಾಟವನ್ನು ಎಲ್ಲಿವರೆಗೆ ಮಾಡಬೇಕು ಅಂತ ಅವರು ನಾಗಪುರ ಶಾಖೆಯಲ್ಲಿಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಐತೋ ಗೊತ್ತಿಲ್ಲ. ಬಟ್ ಅವ್ರ ತಾಕತ್ತು ಎಲ್ಲಿ ಮಟ್ಟ ಐತಿ ಅವ್ರು ತೋರಿಸಿದ್ರೆ ನಾವು ಸತ್ಯ ಏನೈತಿ ಅನ್ನುವಂಥದ್ದನ್ನು ಅವ್ರಿಗೆ ತಕ್ಕ ಉತ್ತರದ ಮೂಲಕ, ದಾಖಲೆಗಳ ಮೂಲಕ ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾರೆ. ಪರ್ಮಿಷನ್ ಕೊಡ್ತಿದ್ದಾರೆ, ಈ ವರ್ಷ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿ ಸುದ್ದಿ ಬರ್ತಾ ಇದೆ. ಅದರ ಬಗ್ಗೆ ಏನ್ ಹೇಳ್ತೀರಿ? ಬಹುಶಃ ರಾಜ್ಯ ಸರ್ಕಾರ ಇಂತಹ ಹಿಂದೂ ದಬ್ಬಾಳಿಕೆಗಳಿಗೆ ಒತ್ತನ್ನು ಕೊಡಬಾರದು. ಹೇಗೆ ಸಹೋದರತ್ವದಿಂದ ಸಹಬಾಳ್ವೆಯಿಂದ ನಾವು ನಡ್ಕೊಂತ ಬಂದಿದ್ದೇವೆ, ಮುಸ್ಲಿಂ ಸಮುದಾಯದ ಹಬ್ಬಗಳಾಗಿರ್ಬೋದು, ಹಿಂದೂ ಸಮಾಜದ ಹಬ್ಬಗಳಾಗಿರ್ಬೋದು, ಆ ಹಬ್ಬ ಹರಿದಿನಗಳನ್ನು ಅಚ್ಚುಕಟ್ಟಾಗಿ ಹೇಗೆ ನೆರವೇರಿಸ್ಕೊಂಡು ಬಂದಿದ್ವು ಅದನ್ನು ಅದೇ ರೀತಿ ಒಳಗೆ ಮಾಡ್ಕೊಂಡು ಹೋಗಾಕ
ಸೂಕ್ತ ಅವಕಾಶವನ್ನ ಜಿಲ್ಲಾಡಳಿತ ಕಲ್ಪಿಸಬೇಕು ಮತ್ತು ರಾಜ್ಯ ಸರ್ಕಾರ ಕಲ್ಪಿಸಬೇಕು ಅನ್ನುವಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಯಾವುದೇ ಕೊರತೆ, ಅಡಚಣೆ ಅಥವಾ ಒಂದು ಹಬ್ಬದ ಆಚರಣೆಗೆ ಕಿರಿಕಿರಿಯನ್ನ ಆಗದೇ ಇರೋ ಹಾಗೆ ಕಾನೂನು ಸುವ್ಯವಸ್ಥೆ ಪರಿಪಾಲನೆ ಮಾಡುವಂಥ ಶಕ್ತಿ ಮಹಾನಗರ ಪಾಲಿಕೆ ಆಗಿರ್ಬೋದು, ದಕ್ಷ ಜಿಲ್ಲಾಡಳಿತದ ಅಧಿಕಾರಿಗಳಿಗಾಗಿರ್ಬೋದು ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸೂಕ್ತ ಕಾನೂನು ವ್ಯವಸ್ಥೆಯನ್ನ ಪರಿಪಾಲನೆ ಮಾಡೋದ್ರ ಮೂಲಕ ಆ ಹಬ್ಬದ ಆಚರಣೆಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಅವಕಾಶವನ್ನ ಕಲ್ಪಿಸಬೇಕು ಅನ್ನುವಂಥ ಆಗ್ರಹವನ್ನ ನಾನು ಆ ಸಮುದಾಯದ ಪರವಾಗಿ ಕೋರಬಯಸ್ತೇನೆ. ಥ್ಯಾಂಕ್ ಯು ಸರ್.